ನನ್ನ ಮಗಳು ದೊಡ್ಡವಳು ಒಂದು 6 ತಿಂಗಳು ಮಗುನಲ್ಲಿದ್ದಾಗ ನಮಗೆ ಗೊತ್ತಾಗೋದು ನಮ್ಮ ಯಜಮಾನ್ರಿಗೆ ಇನ್ನೊಂದು ಮದುವೆ ಆಗಿದೆ ಅಂತ. ಯಾವಾಗ ಫೋನ್ ಮಾಡೋರು ಫ್ರೆಂಡ್ ಜೊತೆ ಇದ್ದೀನಿ, ಅಲ್ಲಿದ್ದೀನಿ, ಇಲ್ಲಿ. ಅವರ ಹೆಂಡ್ತಿ ಅವ್ರಿಗೆ ಅವತ್ತು ಕೂಡ ಅವರ ಮೊದಲನೇ ಹೆಂಡ್ತಿ 15,000 ತರ್ತಾರೆ ಅಂದಿದ್ದೆ ನೆನಪಾಯ್ತು ಹೊರತು ನಾನು ಹೋಗಿ ಕೆಲಸ ಮಾಡಿ ಬಂದೆ ಅನ್ನೋದು ಅವ್ರಿಗೆ ಅವತ್ತು ಖುಷಿ ಕೊಡ್ಲಿಲ್ಲ ಅನ್ನೋದು. ಅವಾಗೆಲ್ಲ ಒಬ್ಬೊಬ್ರನ್ನೇ ಒಬ್ಬರು ಜನ ಮದುವೆ ಮಾಡ್ಕೋತಾ ಇದ್ರಿ ಇದೇ ತರ ಸುಳ್ಳು ಹೇಳಿ. ನಾನು ಅವಾಗ ನಮ್ಮ ಯಜಮಾನ್ರನ್ನ ಡಿವೋರ್ಸ್ ಅಪ್ಲೈ ಮಾಡು, ನನಗೆ ಬೇಡ, ಈ ಲೈಫ್ ನಾನು ತಗೊಳ್ಳಲ್ಲ ಅಂತೆಲ್ಲ ಹೇಳ್ತೀನಿ. ಅವ್ರು ಹೇಳ್ತಾರೆ ನಿನಗೆ ಬೇಕು ಅಂದರೆ ನೀನು ಕೊಟ್ಬಿಟ್ಟು ಹೋಗು ಕೆಲಸಕ್ಕೆ ಅಂತ. ನಾನು ಕಾಲು ಇಟ್ಟಾಗ ಬೆಂಗಳೂರಲ್ಲಿ ನನ್ನ ಮಗಳು 9 ತಿಂಗಳು ಮಗು, ಅದು ನಾನು ದುಡಿಬೇಕು, ನನ್ನ ಮಗುಗೆ ಏನಾದರೂ ಒಂದು ಮಾಡಬೇಕು ಇಲ್ಲಿಂದ ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ಹೋದಾಗ ನಾನು ಫಸ್ಟು ನನಗೆ ಇವಾಗಲೂ ನೆನಪಿದೆ ನನಗೆ ಚೆನ್ನಾಗಿ 5,600 ರೂಪಾಯಿ ನಾನು ಸಂಬಳ ತಗೊತೀನಿ. ಲಾಸ್ಟಲ್ಲಿ ಅವ್ರಿಗೆ ಒಂದು ಗಂಡು ಮಗು ಆದಾಗ ಮತ್ತೆ ಅದಕ್ಕೂ ಬ್ಲೈಂಡ್ ಮಾಡ್ತಾರೆ. ಏನಂದರೆ ನಿನಗೆ ಗಂಡು ಮಗು ಆಗಲಿಲ್ಲ, ನನಗಿಬ್ಬರು ಹೆಣ್ಮಕ್ಳಿರೋದು. ನಿಮ್ಮ ತಮ್ಮ ಹೆಸರಮ್ಮ? ವರಲಕ್ಷ್ಮಿ. ನಾನು ಬೆಂಗಳೂರಿಗೆ ಬಂದು ಒಂದು 15 ವರ್ಷ ಆಯಿತು ಸರ್. 15 ವರ್ಷದಿಂದನೂ ಬೆಂಗಳೂರಲ್ಲಿ ಮದುವೆ ಮಾಡ್ಕೊಂಡು ಬಂದಿದ್ದು ಬೆಂಗಳೂರಿಗೆ ಅಂತ ಅಂದ್ಬಿಟ್ಟು ನಾನು ಅವಾಗಲೇ